Gleneagles BGS Hospital strengthens comprehensive polytrauma care with renowned multidisciplinary expertise. Bangalore, 17th December 2024. Gleneagles BGS Hospital, Karnataka's first hospital to achieve excellence in multi-organ transplants, further enhances its leadership in trauma care with the launch of its renowned polytrauma team. This 16-member multidisciplinary team comprises highly skilled specialists from emergency medicine, orthopedics, cardiology, anesthesia, plastic surgery, radiology, neurosurgery, general surgery, cardiothoracic and vascular surgery, CTVS, blood bank, laboratory medicine, ICU, and neurocritical care. The hospital's patient-centric approach ensures world-class care for complex and life-threatening trauma cases. ನಮಸ್ಕಾರ, ಡಾಕ್ಟರ್ ನವೀನ್ ಅಂತ, ನ್ಯೂರೋ ಸರ್ಜನ್ ಅಟ್ BGS ಗ್ಲಿನಿಕಲ್ಸ್ ಹಾಸ್ಪಿಟಲ್. ಸೊ ಇವತ್ತು ನಾವೆಲ್ಲ ಸೇರಿದ ಉದ್ದೇಶ ಏನಂತಂದರೆ, ನಮ್ಮದು ಪಾಲಿಟ್ರಾಮಾ ಟೀಮ್ ಲಾಂಚ್ ಮಾಡ್ತಾಯಿದ್ದೀವಿ. ಸೊ ಪಾಲಿಟ್ರಾಮಾ ಅಂತಂದರೆ ಏನಂದರೆ, ಸೊ ಒಂದು ಮನುಷ್ಯನಿಗೆ ಈಗ ಆಕ್ಸಿಡೆಂಟ್ ಆದರೆ ಮಲ್ಟಿಪಲ್ ಆರ್ಗನ್ಸ್ ಇಂಜುರಿ ಆಗಿರ್ಬೋದು, ಇಲ್ಲ ಅಂತಂದರೆ ಮಲ್ಟಿಪಲ್, ಈಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗುತ್ತೆ, ಇವಾಗ ಬಸ್ ಆಕ್ಸಿಡೆಂಟ್ ಆಗುತ್ತೆ. ಸೊ ತುಂಬ ಜನ ಏಟಾಗಿ ತುಂಬ ಜನ ಹಾಸ್ಪಿಟ್ಲಿಗೆ ಬಂದಾಗ ಸೊ ಅವರನ್ನು ಹೇಗೆ ನಾವು ನೋಡ್ಕೊಳ್ತೀವಿ ಅಟ್ ಎ ಟೈಮು ತುಂಬ ಜನನ ಅನ್ನೋದು ಇರ್ಬೋದು. ಸೊ ಈಗ ನಮ್ಮದು ಪಾತ್ರ ಬಂದು, ನ್ಯೂರೋ ಸರ್ಜನ್ ಪಾತ್ರ ಬಂದು, ಈಗ ಎಲ್ಲಿ ಆಕ್ಸಿಡೆಂಟ್ ಆದ್ರೂ ಸೊ ಇಮಿಡಿಯೇಟ್ಲಿ ಫಸ್ಟು ABC ಅಂತ ಮಾಡ್ತೀವಿ, ಏರ್ವೇ ಸೆಕ್ಯೂರ್ ಮಾಡ್ತೀವಿ, ಬ್ರೀತಿಂಗ್ ಸೆಕ್ಯೂರ್ ಮಾಡ್ತೀವಿ, ಮತ್ತು ಸರ್ಕ್ಯುಲೇಷನ್ ಹೇಗಿದೆ ಅಂತ ನೋಡ್ತೀವಿ. ಅದಾದಮೇಲೆ ಸ್ಪೈನ್ ಬೋರ್ಡಲ್ಲಿ, ಯಾಕೆಂದರೆ ಸ್ಪೈನ್ ಇಂಜುರೀಸ್ ಇರ್ಬೋದು, ಸೊ ಸ್ಪೈನ್ ಬೋರ್ಡಲ್ಲಿ ಆ್ಯಂಬುಲೆನ್ಸಲ್ಲಿ ತಂದು ಕೇರ್ಫುಲ್ಲಾಗೆ ನಾವು ಎಮರ್ಜೆನ್ಸಿಗೆ ಬಂದು ಅವ್ರನ್ನ ಕ್ಲಿನಿಕಲ್ಲಿ ಎವ್ಯಾಲ್ಯೂಯೇಟ್ ಮಾಡಿ, ಸಪೋಸ್ ಅವ್ರಿಗೆ ಉಸಿರಾಡೋಕ್ಕೆ ಕಷ್ಟ ಆಗ್ತಾಯಿದೆ ಅಂತಂದರೆ ಸೊ ಟ್ಯೂಬ್ ಹಾಕಬೇಕಾಗತ್ತೆ, ಟ್ಯೂಬ್ ಆದಮೇಲೆ ವೆಂಟಿಲೇಟರ್ ಕನೆಕ್ಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಸ್ಕ್ಯಾನ್ಸ್ ಮಾಡಿಸಿ, ಸಪೋಸ್ ಹೆಡ್ ಇಂಜುರಿ ತುಂಬ ಸೀರಿಯಸ್ ಇದೆ ಅಂದರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಸರ್ಜರಿ ಬೇಕಾಗುತ್ತೆ. ಸೊ ಹೆಡ್ ಇಂಜುರೀಸಲ್ಲೂ ತುಂಬ ಇದೆ, ಮೈಲ್ಡ್ ಹೆಡ್ ಇಂಜುರಿ, ಮಾಡ್ರೇಟ್ ಹೆಡ್ ಇಂಜುರಿ, ಸಿವಿಯರ್ ಹೆಡ್ ಇಂಜುರಿ ಅಂತ. ಸೊ ಮೈಲ್ಡ್ ಹೆಡ್ ಇಂಜುರಿ ಅಂತಂದರೆ ಸ್ವಲ್ಪ ಸಣ್ಣದು ಕಟ್ಟಾಗಿರ್ಬೋದು, ಇಲ್ಲ ಸಣ್ಣದಾಗೆ ರಕ್ತ ಕಟ್ಟಿರ್ಬೋದು, ಆದರೆ ಪೇಷಂಟು ಮಾತಾಡ್ತಾ ಇರ್ತಾರೆ. ಸೊ ವೆರಾಸ್ ಮಾಡ್ರೇಟ್ ಮತ್ತು ಸಿವಿಯರ್ ಹೆಡ್ ಇಂಜುರಿನ ಇಮಿಡಿಯೇಟಾಗಿ ನಾವು ಟ್ರೀಟ್ ಮಾಡಬೇಕಾಗ್ಬೋದು. ಮಾಡ್ರೇಟ್ ಮತ್ತು ಸಿವಿಯರ್ ಹೆಡ್ ಇಂಜುರಿ ಅಂದರೆ ಸ್ವಲ್ಪ ಬ್ಲಡ್ ಕ್ಲಾಟ್ ಜಾಸ್ತಿ ಆಗಿರುತ್ತೆ. ಸೊ ಕೆಲವರು ಮಾತಾಡ್ತಿರ್ತಾರೆ, 1 hour ಆದಮೇಲೆ ಪುನಃ ಹಾಗೆ ಪ್ರಜ್ಞೆ ತಪ್ಪೋದು ಸಾಧ್ಯತೆ ಇರುತ್ತೆ. ಸೊ ಆಗಿದ್ದಾಗ ಸ್ಕ್ಯಾನ್ ಮಾಡಿಸಿ, ಸೊ ಸ್ಕ್ಯಾನಲ್ಲಿ ತುಂಬ ತೊಂದರೆ ಇದೆ ಅಂತಂದರೆ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡೋದಕ್ಕೆ ನಮ್ಮಲ್ಲಿ ಎಲ್ಲ ಸೌಕರ್ಯನೂ ಇದೆ, ಎಲ್ಲ ಥರದ ಡಾಕ್ಟ್ರುಗಳು ಇದ್ದಾರೆ. ಸೊ ಜೊತೆಗೆ ಹೆಡ್ ಇಂಜುರಿ ಜೊತೆ ಈಗ ಬೇರೆ ಮೂಳೆ ಫ್ರ್ಯಾಕ್ಚರ್ ಆಗಿದೆ, ಇಲ್ಲ ಕೈ ಕಟ್ಟಾಗಿದೆ, ಸೊ ಆ ಥರ ಇದ್ದಾಗ್ಲೂ ಆ ಥರ ಡಾಕ್ಟರ್ಸ್, ಪ್ಲಾಸ್ಟಿಕ್ ಸರ್ಜನ್ನು, ರೀಕನ್ಸ್ಟ್ರಕ್ಟಿವ್ ಸರ್ಜನ್ ಇದ್ದಾರೆ, ನಮ್ಮ ಆರ್ಥೋಪೆಡಿಷಿಯನ್ಸ್ ಇದ್ದಾರೆ. ಸೊ ಆ ಥರನೂ ನಾವು ಎಲ್ಲ ಟೀಮ್ ವರ್ಕ್ ಮಾಡಿ ಪೇಷಂಟ್ ಆದಷ್ಟು ಬೇಗ ಗುಣಮುಖ ಆಗೋ ಥರ ನೋಡ್ಕೊಳ್ತೀವಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಿದ್ಧಾರ್ಥ್ ಅಂತ. ನಾನು ನಾಳೀಯ ಶಾಸ್ತ್ರ ತಜ್ಞ. ನಾಳೀಯ ಶಾಸ್ತ್ರ ಅಂದರೆ ಇನ್ ಕಾಮನ್ ಟರ್ಮ್ಸ್ ವ್ಯಾಸ್ಕ್ಯುಲರ್ ಸರ್ಜರಿ ಅಂತ. ಸೊ ನಮ್ಮ ರೋಲ್ ಈ ಆಕ್ಸಿಡೆಂಟ್ ಮತ್ತು ಟ್ರೋಮಲ್ಲಿ ಯಾವಾಗ ಬರುತ್ತೆ ಅಂದರೆ, ಯಾವಾಗ ಮೇಜರ್ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಮೇಜರ್ ಬ್ಲಡ್ ವೆಸಲ್ಸ್ ಐದರ್ ಕಟ್ ಆಗಿರ್ಬೋದು, ಇಲ್ಲ ಅದು ಕ್ರಶ್ ಆಗಿರ್ಬೋದು. ಸೊ ಮೇಜರ್ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆದಾಗ ನಮ್ಮ ರೋಲ್ ಬರೋದು. ಸೊ ಅಲ್ಲಿ ನಾವು ಬ್ಲೀಡಿಂಗ್ ಸ್ಟಾಪ್ ಮಾಡೋದಕ್ಕೆ, ಇಲ್ಲಾಂದರೆ ಸರ್ಕ್ಯುಲೇಷನ್ ಮತ್ತು ರೀಎಸ್ಟಾಬ್ಲಿಷ್ ಮಾಡೋಕ್ಕೆ, ಬ್ಲಡ್ ಫ್ಲೋ ರೀಎಸ್ಟಾಬ್ಲಿಷ್ ಮಾಡೋಕ್ಕೆ ನಮ್ಮ ರೋಲು. ಸೊ ಮೊದಲೆಲ್ಲ ಇದನ್ನು ಓಪನ್ ಸರ್ಜರಿ ಅಂದರೆ ಕಟ್ ಮಾಡಿ ಓಪನ್ ಮಾಡಿ ಆಪ್ರೇಷನ್ ಮಾಡೋಂಥ ಪದ್ಧತಿ ಇತ್ತು. ಇವಾಗಲೂ ಅದೇ ಮೋಸ್ಟ್ ಕಾಮನ್ಲಿ ಮಾಡೋದು ನಾವು, ಇದು ಓಪನ್ ಸರ್ಜರೀಸ್. ಬಟ್ ಇವಾಗ ಅಡ್ವಾನ್ಸಸ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಪೇಷಂಟ್ನ ಇಮಿಡಿಯೇಟ್ಲಿ ಕ್ಯಾತ್ ಲ್ಯಾಬ್ ಶಿಫ್ಟ್ ಮಾಡಿಬಿಟ್ಟು ನಾವು ಒಂದು ನೀಡಲ್ ಮುಖಾಂತರನೇ ಬಾಡಿಯಲ್ಲಿ ಯಾವ ಬ್ಲಡ್ ವೆಸಲ್ ಎಲ್ಲಿ ಬ್ಲೀಡ್ ಆಗ್ತಾ ಇದೆ ಅದನ್ನ ಹೋಗ್ಬಿಟ್ಟು ನಾವು ಎಂಬೋಲೈಸೇಷನ್ ಅಂತ ಹೇಳ್ತೀವಿ ಅದನ್ನು. ಸೊ ಬ್ಲಡ್ ವೆಸಲ್ ಅಲ್ಲೇ ನಾವು ಬ್ಲಾಕ್ ಮಾಡ್ಬೋದು, ಯಾವ್ದು ಬ್ಲೀಡಿಂಗ್ ಆಗ್ತಾಯಿದೆ. ಅಕಸ್ಮಾತ್ ಯಾವುದಾದ್ರು ಬ್ಲಡ್ ವೆಸಲ್ ಬ್ಲಾಕ್ ಆಗಿದೆ ಅಂದ್ರೂ ಅದನ್ನು ನಾವು ಸ್ಟೆಂಟ್ ಗ್ರಾಫ್ಟ್ ಹಾಕ್ಬಿಟ್ಟು ಓಪನ್ ಮಾಡ್ಬೋದು ಅಲ್ಲೇ. ಸೊ ಇದು ನಮ್ಮದು ಹೊಸ ಅಡ್ವಾನ್ಸ್ ಟೆಕ್ನಿಕ್. ಓಕೆ, ಸೊ ಈ ವ್ಯವಸ್ಥೆ ಕೂಡ BGS ಗ್ಲಿನಿಕಲ್ಸ್ ಹಾಸ್ಪಿಟಲಲ್ಲಿ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಸಿದ್ಧಾರ್ಥ್. ಐ ಆಮ್ ಎ ವ್ಯಾಸ್ಕ್ಯುಲರ್ ಸರ್ಜನ್, ನಾಳೀಯ ಶಾಸ್ತ್ರ ತಜ್ಞ. ನಾನು ಬಂದು ಇಲ್ಲಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಹೆಡ್ಡಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾವು ಮ್ಯಾಕ್ಸಿಮಮ್ ಪೇಷಂಟ್ಸು ಆಕ್ಸಿಡೆಂಟ್ ಆಗಿ ಇಮಿಡಿಯೇಟ್ ಆಗಿ ನಾವೇ ರಿಸೀವ್ ಮಾಡೋದು, either ಆಂಬುಲೆನ್ಸ್ ಆರ್ ಅವರೇ ಪೇಷಂಟಿಗೆ ಕರ್ಕೊಬರ್ತಾರೆ. ಸೊ ವಿ ಬೇಸಿಕಲಿ ಎಂಫಸಿಸ್ ಆನ್ ಗೋಲ್ಡನ್ ಅವರ್ ಕಾನ್ಸೆಪ್ಟ್. ಗೋಲ್ಡನ್ ಅವರ್ ಅಂದರೆ ಆಕ್ಸಿಡೆಂಟ್ ಆಗಿ ನಮ್ಮ ಹತ್ರ ಬರೋದು ಒಳಗಡೆ ಫಸ್ಟ್ ಅವರ್, ಇಂಜುರಿ ಆಗಿ ಫಸ್ಟ್ ಅವರ್ ಇರೋದನ್ನ ಗೋಲ್ಡನ್ ಅವರ್ ಅಂತೀವಿ. ಅದು ತುಂಬ ಇಂಪಾರ್ಟೆಂಟ್. ಆ ಟೈಮಲ್ಲಿ 80% ಆಫ್ ಪೇಷಂಟ್ಸ್ ಟ್ರಾಮಾಲಿ ಆಗಿ ಬರೋರೆಲ್ಲ ಡೆತ್ ಆಗೋದು ಬಂದು ಹೆಮರೇಜ್, ಅதாவது ಬ್ಲಡ್ ಲಾಸಿಂದ. ಸೊ ವಾಟ್ ವಿ ಡೂ ಇಸ್, ಫಸ್ಟ್ ಇಮಿಡಿಯೇಟಾಗಿ ಪೇಷಂಟ್ ಬಂದ ಕೂಡಲೇ ವಿ ಸ್ಟೆಬಿಲೈಸ್ ದ ಪೇಷಂಟ್ ಬೇಸ್ಡ್ ಆನ್ ದೇರ್ ಇಂಜುರೀಸ್.
ಏರ್ವೇ ಥ್ರೆಟ್ ಇದ್ದರೆ, ಉಸಿರಾಡೋಕ್ಕೆ ಕಷ್ಟ ಇದ್ದರೆ ಅದನ್ನು ಸ್ಟೆಬಿಲೈಸ್ ಮಾಡೋದು, ಬ್ಲಡ್ ಲಾಸ್ ಇದ್ದರೆ ಅದನ್ನು ಸ್ಟೆಬಿಲೈಸ್ ಮಾಡೋದು, ಇದೆಲ್ಲ ಮಾಡಿಬಿಟ್ಟು ಆ್ಯಂಡ್ ದೆನ್ ವಿ ಕಾಲ್ ದ ನೆಸೆಸರಿ ಸ್ಪೆಷಾಲಿಟೀಸ್ ಟು ಕಮ್ ಅಂಡ್ ಅಟೆಂಡ್ ದ ಪೇಷಂಟ್. ಅದು ಬಿಟ್ಟು ನಮ್ಮ ಹಾಸ್ಪಿಟಲಲ್ಲಿ ಕೋಡ್ ಪಾಲಿಟ್ರೋಮಾ ಅಂತ ಒಂದು ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೋಗ್ರಾಮ್ ಇದೆ. ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೋಗ್ರಾಮ್ ಅಂದರೆ ಈ ಥರ ಪೇಷಂಟ್ ಏಟಾಗಿ ತುಂಬ ಜಾಸ್ತಿ ಜಾಗಕ್ಕೆ ಏಟಾಗಿ ಬರೋದು ಪೇಷಂಟ್ಗೆ ಕೋಡ್ ಪಾಲಿಟ್ರೋಮಾ ಅಂತ ಒಂದು ಕೋಡ್ ಅನೌನ್ಸ್ ಮಾಡ್ತೀವಿ. ಇಮಿಡಿಯೇಟಾಗಿ ಅನೌನ್ಸ್ ಆಗಿ ವಿತಿನ್ 5 to 10 minutes ಎಲ್ಲ ಸ್ಪೆಷಾಲಿಟಿ ಅವ್ರೂ, ಇವತ್ತು ನೀವು ನೋಡಿರೋ ಎಲ್ಲ ಸ್ಪೆಷಾಲಿಟಿ ಅವ್ರನ್ನೂ ಅಲ್ಲಿ ಎಮರ್ಜೆನ್ಸಿ ರೂಮಲ್ಲಿ ಅಸೆಂಬಲ್ ಆಗಬೇಕು. ಸೊ ಇದು ಏನಕ್ಕೆ ನಾವು ಫಾರ್ಮ್ ಮಾಡಿ ಇಟ್ಕೊಂಡಿರೋದಂದರೆ ಇಮಿಡಿಯೇಟ್ ಅಟೆನ್ಷನ್ ಪೇಷಂಟಿಗೆ ಸಿಕ್ಕಬೇಕು ಆ್ಯಂಡ್ ಲೈಫ್ ಬಂದು ಇಮಿಡಿಯೇಟಾಗಿ ಸೇವ್ ಆಗಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋದು. ನಾನು ಡಾಕ್ಟರ್ ನವೀನ್ ಕುಮಾರ್ HR, BGS ಕ್ಲಿನಿಕಲ್ಸ್ ಹಾಸ್ಪಿಟಲಲ್ಲಿ ಪ್ಲಾಸ್ಟಿಕ್ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಡಿಪಾರ್ಟ್ಮೆಂಟ್ನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಾನು. ನಮ್ಮದು ಡಿಪಾರ್ಟ್ಮೆಂಟು ಈ ಹಾಸ್ಪಿಟ್ಲಲ್ಲಿ ನಾನು 6 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಮೋರ್ ದ್ಯಾನ್ 10,000 ಸರ್ಜರೀಸ್ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಥರದ್ದು ಸರ್ಜರಿ ಇರುತ್ತೆ. ಪ್ಲಾಸ್ಟಿಕ್ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಅಂದರೆ ಮೇಯ್ನ್ ಇವತ್ತಿನ ಥೀಮು ಪಾಲಿಟ್ರಾಮಾ. ಆ ಪಾಲಿಟ್ರಾಮಾ ಸಂಬಂಧಪಟ್ಟಂಗೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅನ್ನೋದು ಬಹಳ ಇಂಪಾರ್ಟೆಂಟು. ಒಂದು ಆಕ್ಸಿಡೆಂಟ್ ಕೇಸಲ್ಲಾಗಿರ್ಬೋದು, ಒಂದು ಇಂಡಸ್ಟ್ರಿಯಲ್ ಇಂಜುರೀಸಲ್ಲಾಗಿರ್ಬೋದು, ಆದಷ್ಟು ಚಿಕ್ಕದ್ರಿಂದ ಚಿಕ್ಕದು ಹಿಡಿದು ಒಂದು ಮಗು ಬಿದ್ದು ಹಣೆಗೆ ಏಟು ಮಾಡ್ಕೊತು ಅಂತ ಅದರಷ್ಟು ಚಿಕ್ಕದಂಥ ಒಂದು ಇಂಜುರಿ ಅಲ್ಲೂ ನಾವು ಪ್ಲಾಸ್ಟಿಕ್ ಸರ್ಜನ್ಸ್ ಬೇಕಾಗ್ತಾರೆ. ಪೇರೆಂಟ್ಸು ತುಂಬ ಆ್ಯಂಕ್ಷಿಯಸ್ ಆಗಿರ್ತಾರೆ, ಮಗುಗೆ ಸ್ಕಾರ್ ಬರದೇ ಇರೋ ಹಾಗೆ ನೀವು ಸೂಚನೆ ಮಾಡಿಕೊಡಿ ಅಂತ ಹೇಳಿ ಬರ್ತಾರೆ. ಅಂಥ ಚಿಕ್ಕದು ಅಂಥ ಇಂಜುರಿಗಳಿಂದ ಹಿಡಿದು ಲೈಫ್ ಸೇವಿಂಗ್ ಮತ್ತು ಲಿಮ್ ಸೇವಿಂಗ್ ಅನ್ನೋ ಇಂಜುರೀಸ್ ತನಕ ಮ್ಯಾನೇಜ್ ಮಾಡುವಂಥ ಎಲ್ಲ ವ್ಯವಸ್ಥೆ ನಮ್ಮ ಆಸ್ಪತ್ರೆಯಲ್ಲಿದೆ. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ equipped with all the international standard equipments, and also we follow the protocols which has been given by NABH and NABL departments.